ಎಲ್ರಿಗೂ ಕೂಡ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ನಾನಿವತ್ತು ನಿಮಗೆ ಅರಿಶಿಣದ ಎಲೆಯಲ್ಲಿ ಅದು ಸೌತೆಕಾಯಲ್ಲಿ ಕಡುಬು ಮಾಡೋದನ್ನು ತೋರಿಸ್ತೀನಿ. ಇದು ತುಂಬಾ ಚೆನ್ನಾಗಿರುತ್ತೆ. ಸ್ಮೂತಾಗಿ ಬಾಯಲ್ಲಿಟ್ಟರೆ ಕರಗೋ ಥರ ಇರುತ್ತೆ. ಇದಕ್ಕೆ ತುಪ್ಪ ಹಾಕ್ಕೊಂಡು ತಿಂದರೆ ಅದ್ಭುತವಾಗಿರುತ್ತೆ. ಹಾಗಾದರೆ ಮಾಡೋದು ಹೇಗೆ ಅಂತ ನೋಡೋಣವಾ? ಸೌತೆಕಾಯಿಯನ್ನು ತೊಳೆದ್ಬಿಟ್ಟು ಹೆಚ್ಚಿಟ್ಕೊಳ್ಳಿ. ಆಮೇಲೆ ಒಂದು ಕಾಯಿ ಬೇಕು. ಅದಕ್ಕೆ ತಗೊಂಡ್ಬಿಟ್ಟು 2 ಕಪ್ ಅಕ್ಕಿ ರವೆಯನ್ನು ತಗೊಳ್ಳಿ. ನಾನು ಭಾಗ್ಯಲಕ್ಷ್ಮಿ ಅಕ್ಕಿ ರವೆಯನ್ನು ತಗೊಂಡಿದ್ದೀನಿ. ಅದನ್ನು ಹುರ್ಕೋಬೇಕಾಗತ್ತೆ. ಸ್ವಲ್ಪ ಬಿಸಿಯಾಗೋ ತನಕ ಮಾತ್ರ, ತುಂಬ ಹುರಿಯೋ ಅವಶ್ಯಕತೆ ಇಲ್ಲ. ಈ ರೀತಿಯಾಗಿ ಬಿಸಿ ಮಾಡಿಕೊಂಡ್ರೆ ಸಾಕು. ಆಮೇಲೆ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಬಿಡಿ. ಬೆಲ್ಲ ಒಂದು ಅರ್ಧ kg ಆಗುವಷ್ಟು ಬೆಲ್ಲವನ್ನು ತೆಗೆದುಕೊಂಡು ಅದಕ್ಕೆ ಒಂದು 3/4 ಲೋಟ ನೀರನ್ನು ಹಾಕಿದ್ದೀನಿ. 3/4 ಲೋಟ ನೀರನ್ನು ಹಾಕಿಬಿಟ್ಟು ಬೆಲ್ಲ ಪೂರ್ತಿ ಕರಗೋ ತನಕನೂ ಈ ರೀತಿ ಕೈ ಆಡಿಸ್ತಾ ಇರಬೇಕು. ಬೆಲ್ಲ ಪೂರ್ತಿ ಕರಗಿದ ನಂತರ ಅದನ್ನು ಸೋಸ್ಕೋಬೇಕಾಗತ್ತೆ. ಯಾಕಂದರೆ ಇದರಲ್ಲಿ ತುಂಬ ಕಸ ಎಲ್ಲ ಇರುತ್ತೆ, ಅದೆಲ್ಲ ಕ್ಲಿಯರ್ ಆಗಬೇಕು. ಸೊ ಈ ರೀತಿ ಸೋಸಾದ ನಂತರ ಅದಕ್ಕೆ ಈ ಹೆಚ್ಚಿರುವಂತಹ ಸೌತೆಕಾಯಿ ಮತ್ತು ತುರಿದಿರುವಂತಹ ಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಈ ರೀತಿ ಸ್ವಲ್ಪ ಬಿಸಿ ಆದ ನಂತರ ನಾವು ಈಗಾಗಲೇ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿರುವಂಥ ಅಕ್ಕಿ ತರಿಯನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟಿಲ್ಲದೆ. ಆಮೇಲೆ ಅದನ್ನು ಚೆನ್ನಾಗಿ ಗಟ್ಟಿ ಆಗೋ ತನಕನೂ ಈ ರೀತಿ ತಳ ಹಿಡಿದಾಗೆ ಕುದಿಸ್ತಾ ಇರಬೇಕು. ರುಚಿಗೆ ಉಪ್ಪು ಒಂಚೂರು ಹಾಕ್ಕೊಳ್ಳಿ. ಆಮೇಲೆ ಇದು ಗಟ್ಟಿಯಾಗುತ್ತೆ. 5 ನಿಮಿಷದಲ್ಲೆಲ್ಲ ಇದು ಗಟ್ಟಿಯಾಗಿಬಿಡುತ್ತೆ. ಇದು ನಾವು ಈ ರೀತಿಯಾಗಿ ಕೈ ಆಡ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡ್ಕೊಬಿಡುತ್ತೆ. ಆಮೇಲೆ ಏಲಕ್ಕಿಯನ್ನು ತೆಗೆದುಕೊಂಡು ಈ ರೀತಿಯಾಗಿ ಕೂಟ್ಟಿಟ್ಕೊಳ್ಳಿ. ಇದನ್ನು ಲಾಸ್ಟಲ್ಲಿ ಆ್ಯಡ್ ಮಾಡಿ. ತುಂಬ ಘಮ ಘಮ ಚೆನ್ನಾಗಿರುತ್ತೆ. ಕೆಲವರು ಏಲಕ್ಕಿ ಹಾಕೋದಿಲ್ಲ, ಬಟ್ ನನಗೆ ಏಲಕ್ಕಿ ಹಾಕಿದ್ರೇ ತುಂಬ ಇಷ್ಟ. ಏಲಕ್ಕಿನ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಗಟ್ಟಿಯಾದ ನಂತರ ಆಫ್ ಮಾಡಿಬಿಡಿ. ಆಮೇಲೆ ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಲೆ ತಗೊಂಡು ನೀಟಾಗಿ ವಾಶ್ ಮಾಡೋದ ಎಲೆ ತಗೊಂಡು ಅದಕ್ಕೆ ಈ ನೀರನ್ನು ಸವರ್ಬಿಟ್ಟು ಎಣ್ಣೆ ಮಿಕ್ಸ್ ಮಾಡೋದು ಅಂತ. ಆಮೇಲೆ ಹಿಟ್ಟನ್ನು ಈ ರೀತಿಯಾಗಿ ತೆಳ್ಳಗೆ ಅಪ್ಲೈ ಮಾಡಬೇಕು. ಇದನ್ನೆಲ್ಲ ಅಪ್ಲೈ ಮಾಡಿ ಒಂದು ಕಡೆಗೆ ಇಟ್ಕೊಳ್ಳಿ. ಆಮೇಲೆ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಅದನ್ನು ಈ ರೀತಿ ತೂತಿರುವಂತಹ ಪಾತ್ರೆ ತಗೊಂಡು ಅದರಲ್ಲಿ ಈ ಕಡುಬುಗಳನ್ನು ಜೋಡಿಸ್ಬಿಟ್ಟು 20 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಆಮೇಲೆ ಇದನ್ನು ಆಫ್ ಮಾಡಿಬಿಟ್ಟು ತೆಗೆದ್ರೆ ರುಚಿಯಾಗಿರುವಂತಹ ಸೌತೆಕಾಯಿ ಅರಿಶಿಣದ ಎಲೆ ಕಡುಬು ಸವಿಲಿಕ್ಕೆ ಸಿದ್ಧವಾಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ಮತ್ತು ಹೇಗಿದೆ ಅಂತ ನನಗೆ ತಿಳಿಸಿ. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲೈಕ್ ಮತ್ತು ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ.